ಧಾರವಾಡದ ಹತ್ತಿರ ಇರುವ ಒಂದು ಸಣ್ಣ ಹಳ್ಳಿ, ಆದರೆ ಅದರ ಜೀವನ ಶೈಲಿ, ಪ್ರಕೃತಿಯ ಸೌಂದರ್ಯ ಮತ್ತು ಜನರ ಸರಳತನ ನಿಮಗೆ ಆಶ್ಚರ್ಯ ಕೊಡುತ್ತದೆ. ಇಂದು ನಾವು ಹೋಗುತ್ತಿದ್ದೇವೆ ಮನ್ಸೂರು ಗ್ರಾಮಕ್ಕೆ. ಇಲ್ಲಿ ಗ್ರಾಮೀಣ ಜೀವನ ಹೇಗಿದೆ, ಜನರು ಏನು ಮಾಡುತ್ತಾರೆ ಮತ್ತು ಈ ಹಳ್ಳಿ ಏಕೆ ವಿಶೇಷ, ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಕರ್ನಾಟಕ, ನಾನು ನಿಮ್ಮ DK ಬ್ಲಾಗರ್. ಇವತ್ತ ಈ ಒಂದು ವಿಡಿಯೋದಾಗ ಏನು ತೋರ್ಸಾತೇವಂದ್ರೆ ನಮ್ಮ ಧಾರವಾಡಲಿಂದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿರುವ ಮನ್ಸೂರು ಗ್ರಾಮವನ್ನ ಈ ಒಂದು ವಿಡಿಯೋದಾಗ ತೋರಿಸ್ತೀನಿ ಅಂತ. ಮತ್ತೆ ಈ ವಿಡಿಯೋದಾಗ ಆ ಮನ್ಸೂರು ಗ್ರಾಮದ ಬಗ್ಗೆ ಕೂಡ ಹೇಳ್ತೀನಿ. ಬನ್ನಿ ಈಗ ವಿಡಿಯೋ ಶುರು ಮಾಡೋಣ ಅಂತ. ಮತ್ತೆ ನೀವು ವಿಸಿಟ್ ಮಾಡ್ಬೇಕಂದ್ರೆ ಲೊಕೇಶನ್ ಡಿಸ್ಕ್ರಿಪ್ಷನ್ ಇದೆ, ಒಂದ್ಸಾರಿ ವಿಸಿಟ್ ಮಾಡಿ. ಬನ್ನಿ ಈಗ ವಿಡಿಯೋ ಶುರು ಮಾಡೋಣ. ನಗರ ಗದ್ದಲದಿಂದ ದೂರವಾಗಿ ಪ್ರಕೃತಿ ಮಡಿಲಲ್ಲಿ ಶಾಂತವಾಗಿ ನೆಲೆಸಿರುವ ಒಂದು ಸುಂದರ ಹಳ್ಳಿ ಇದೆ. ಅದೇ ಮನ್ಸೂರು ಗ್ರಾಮ. ಇದು ಧಾರವಾಡ ತಾಲೂಕಿನಲ್ಲಿರುವ ಒಂದು ಹಳ್ಳಿ ಆಗಿದ್ದು ಸರಳ ಜೀವನ ಶೈಲಿ ಮತ್ತು ಕೃಷಿ ಆಧಾರಿತ ಸಂಸ್ಕೃತಿಯಿಂದ ಪ್ರಸಿದ್ಧವಾಗಿದೆ. ಮನ್ಸೂರು ಗ್ರಾಮವು ಧಾರವಾಡ ನಗರದಿಂದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿದೆ. ಈ ಹಳ್ಳಿ ಸುತ್ತಲೂ ಹಸಿರು ಹೊಲಗಳು, ಮರಗಳು ಮತ್ತು ಶಾಂತ ವಾತಾವರಣವಿರುವುದರಿಂದ ಗ್ರಾಮೀಣ ಜೀವನದ ನೈಜ ಸೌಂದರ್ಯವನ್ನು ಕಾಣಬಹುದು. ಇಲ್ಲಿ ಬೆಳಗ್ಗೆ ಹೊಲಗಳಿಗೆ ಹೋಗುವ ರೈತರ ದೃಶ್ಯ, ಮಕ್ಕಳು ಆಟ ಮತ್ತು ಪ್ರಕೃತಿಯ ಶಾಂತಿ ಇವೆಲ್ಲವೂ ಗ್ರಾಮ ಜೀವನದ ಸೊಗಡನ್ನು ತೋರಿಸುತ್ತದೆ. ಜನರ ಜೀವನ ಶೈಲಿಯನ್ನು ನೋಡಿದರೆ ಮನ್ಸೂರು ಗ್ರಾಮದಲ್ಲಿ ಸುಮಾರು 2800ಕ್ಕೂ ಹೆಚ್ಚಿನ ಜನರು ವಾಸಿಸುತ್ತಿದ್ದಾರೆ. ಗ್ರಾಮದಲ್ಲಿ ಜನರು ಸರಳ ಮತ್ತು ಸಹಕಾರದ ಜೀವನ ನಡೆಸುತ್ತಾರೆ. ಹಬ್ಬಗಳು, ಜಾತ್ರೆಗಳು ಮತ್ತು ಗ್ರಾಮೀಣ ಸಂಪ್ರದಾಯಗಳು ಇಲ್ಲಿ ಇನ್ನೂ ಜೀವಂತವಾಗಿದೆ. ಗ್ರಾಮದ ಜನರು ಪರಸ್ಪರ ಸಹಾಯ ಮಾಡಿಕೊಳ್ಳುವ ಗುಣದಿಂದ ಈ ಹಳ್ಳಿ ಒಂದು ಕುಟುಂಬದಂತಹ ಕಾಣಿಸುತ್ತದೆ. ಕೃಷಿ ಗ್ರಾಮದ ಪ್ರಮುಖ ಆಧಾರವಾಗಿದೆ. ಮನ್ಸೂರು ಗ್ರಾಮದ ಮುಖ್ಯ ಕೃಷಿ. ಇಲ್ಲಿ ರೈತರು ವಿವಿಧ ಬೆಳೆಗಳನ್ನು ಬೆಳೆಯುತ್ತಾರೆ. ಬೆಳೆಗಳನ್ನು ನೋಡಿದರೆ ಅಕ್ಕಿ, ಹತ್ತಿ, ಇನ್ನಿತರ ಬೆಳೆಗಳನ್ನು ಇಲ್ಲಿ ಬೆಳೆಯುತ್ತಾರೆ. ಮಳೆ ನೀರು ಮತ್ತು ಬೋರ್ವೆಲ್ ನೀರಿನ ಸಹಾಯದಿಂದ ಕೃಷಿ ನಡೆಯುತ್ತದೆ. ಹೊಲಗಳಲ್ಲಿ ಕೆಲಸ ಮಾಡುವ ರೈತರ ಪರಿಶ್ರಮವೇ ಈ ಗ್ರಾಮದ ಆರ್ಥಿಕ ಶಕ್ತಿಯಾಗಿದೆ. ಶಿಕ್ಷಣ ಮತ್ತು ಅಭಿವೃದ್ಧಿಯನ್ನು ನೋಡಿದರೆ ಗ್ರಾಮದಲ್ಲಿ ಸರ್ಕಾರಿ ಪ್ರಾಥಮಿಕ ಮತ್ತು ಮಾಧ್ಯಮ ಶಾಲೆಗಳು ಇದ್ದು ಮಕ್ಕಳು ಇಲ್ಲಿ ಮೂಲಭೂತ ಶಿಕ್ಷಣ ಪಡೆಯುತ್ತಾರೆ. ಹೆಚ್ಚಿನ ಶಿಕ್ಷಣಕ್ಕಾಗಿ ವಿದ್ಯಾರ್ಥಿಗಳು ಸಮೀಪದ ಧಾರವಾಡ ಮತ್ತು ಹುಬ್ಬಳ್ಳಿ ನಗರಗಳಿಗೆ ಹೋಗುತ್ತಾರೆ. ನಗರಕ್ಕೆ ಹತ್ತಿರವಾಗಿರುವುದರಿಂದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಗಳು ಗ್ರಾಮಸ್ಥರಿಗೆ ಸುಲಭವಾಗಿವೆ. ಸಾರಿಗೆ ಮತ್ತು ಸಂಪರ್ಕವನ್ನು ನೋಡಿದರೆ ಮನ್ಸೂರು ಗ್ರಾಮಕ್ಕೆ ಸರ್ಕಾರಿ ಬಸ್ ಸೇವೆ ಲಭ್ಯವಿದೆ. ಇದರ ಮೂಲಕ ಜನರು ಸುಲಭವಾಗಿ ಧಾರವಾಡ ಮತ್ತು ಇತರ ನಗರಗಳಿಗೆ ಹೋಗಬಹುದು. ಸಮೀಪದ ರೈಲು ನಿಲ್ದಾಣ ಕೂಡ ಧಾರವಾಡದಲ್ಲಿ ಇದೆ. ಇದರಿಂದ ಈ ಹಳ್ಳಿ ನಗರ ಮತ್ತು ಗ್ರಾಮ ಜೀವನ ನಡುವೆ ಉತ್ತಮ ಸಂಪರ್ಕವನ್ನು ಹೊಂದಿದೆ.
ನೋಡಿದ್ರಲ್ಲ ಈ ಮನ್ಸೂರ್ ಗ್ರಾಮ ಯಾವ ರೀತಿ ಐತಿ ಮತ್ತು ಆ ಗ್ರಾಮದ ಬಗ್ಗೆ ಕೂಡ ಈ ಒಂದು ವಿಡಿಯೋದಾಗ ಹೇಳಿದೆ. ಈಗ ನಾವೆಲ್ಲಿ ಬಂದೇವು ಅಂದ್ರೆ ಶ್ರೀ ಹಳ್ಳದ ಕರಿಯಮ್ಮ ದೇವಿಯ ಒಂದು ದೇವಸ್ಥಾನ ಐತಿ ಇಲ್ಲಿ ಈ ಮನ್ಸೂರು ಗ್ರಾಮದಾಗ. ಈ ಒಂದು ದೇವಸ್ಥಾನ ಯಾವ ರೀತಿ ಐತೆ ಅಂತ ಈಗ ತೋರಿಸಿನಂತ ಬನ್ನಿ. ಮನ್ಸೂರು ಗ್ರಾಮದ ವಿಶೇಷತೆಯನ್ನು ನೋಡಿದರೆ ಮನ್ಸೂರು ಗ್ರಾಮವು ಸರಳ ಜೀವನ, ಹಸಿರು ಪ್ರಕೃತಿ ಮತ್ತು ಸಹಕಾರದ ಸಂಸ್ಕೃತಿ ಹೆಸರುವಾಸಿಯಾಗಿದೆ. ಇಲ್ಲಿ ಜನರು ಪ್ರಕೃತಿಯೊಂದಿಗೆ ಹೊಂದಿಕೊಂಡು ಶಾಂತಿಯುತ ಜೀವನ ನಡೆಸುತ್ತಿದ್ದಾರೆ. ನಗರ ಗದ್ದಲದಿಂದ ದೂರವಾಗಿ ನಿಜವಾದ ಗ್ರಾಮೀಣ ಜೀವನದ ಸೌಂದರ್ಯವನ್ನು ಅನುಭವಿಸಲು ಮನ್ಸೂರು ಒಂದು ಅದ್ಭುತ ಸ್ಥಳವಾಗಿದೆ. ಮನ್ಸೂರು ಗ್ರಾಮದ ಬಗ್ಗೆ ನಮ್ಮ ಒಂದು ವೈಯಕ್ತಿಕ ಅಭಿಪ್ರಾಯವನ್ನು ಹೇಳಬೇಕೆಂದರೆ, ಮನ್ಸೂರು ಗ್ರಾಮವನ್ನು ನಾವು ನೋಡಿದ ಪ್ರಕಾರ ಇಲ್ಲಿ ಇನ್ನೂ ಸ್ವಲ್ಪ ಸಾರಿಗೆ ವ್ಯವಸ್ಥೆಯಲ್ಲಿ ಸುಧಾರಣೆಯಾಗಬೇಕಾಗಿದೆ. ಹಾಗೆ ಈ ಗ್ರಾಮದ ಗ್ರಾಮಸ್ಥರು ಹೇಳುವ ಪ್ರಕಾರ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಅಭಿವೃದ್ಧಿ ಹೊಂದಬೇಕಾಗಿದೆ. ಏಕೆಂದರೆ ಇಲ್ಲಿ 8 ದಿನಗಳಲ್ಲಿ ಒಂದು ಸಾರಿ ನೀರು ಬರುವುದರಿಂದ ನೀರಿನ ಸಮಸ್ಯೆಯು ಉಂಟಾಗಿದೆ. ಇನ್ನೊಂದು ಗ್ರಾಮದ ಕೆಲಸವೇನೆಂದರೆ, ನಾವು ವಿಸಿಟ್ ಮಾಡಿದಾಗ ಈ ಗ್ರಾಮವನ್ನು ನೋಡಿದಾಗ ಜನರು ಕೆಲವು ರಸ್ತೆಯ ಬದಿಗಳಲ್ಲಿ ರಸ್ತೆಯ ದಂಡೆಯ ಮೇಲೆ ಕಸವನ್ನು ಚೆಲ್ಲಿದ್ದರು. ಇದರಿಂದ ಗ್ರಾಮದ ಒಂದು ಸೌಂದರ್ಯ ಹಾಳಾಗುತ್ತದೆ. ಅದೇ ರೀತಿಯಾಗಿ ನಾವು ವಿಸಿಟ್ ಮಾಡಿದಾಗ ಆ ಒಂದು ಸಂದರ್ಭದಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳು ಗುಂಪು NSS ಕ್ಯಾಂಪ್ ಬಂದಿತ್ತು. ಈ ಒಂದು ಗ್ರಾಮದ ಸ್ವಚ್ಛತೆಯನ್ನು ಕಾಪಾಡಲು ಮತ್ತು ಗ್ರಾಮವನ್ನು ಸ್ವಚ್ಛಗೊಳಿಸಲು ಬಂದಿದ್ದರು. ಅದಕ್ಕೆ ನಮ್ಮ ಕಡೆಯಿಂದ ಹಾಗೂ DK Vlogs India ಯೂಟ್ಯೂಬ್ ಚಾನಲ್ ವಿಡಿಯೋನು ನೋಡುವ ವೀಕ್ಷಕರದಿಂದ ಈ ಒಂದು NSS ಕ್ಯಾಂಪ್ಗೆ ಧನ್ಯವಾದಗಳು. ಹಾಗೆ ಸರ್ಕಾರದಿಂದ ಶಿಕ್ಷಣ ವ್ಯವಸ್ಥೆಯನ್ನು ಅಭಿವೃದ್ಧಿ ಮಾಡಬೇಕಾಗಿದೆ. ಏಕೆಂದರೆ ಮಕ್ಕಳು ಉನ್ನತ ಶಿಕ್ಷಣಕ್ಕಾಗಿ ಗ್ರಾಮವನ್ನು ಬಿಟ್ಟು ನಗರಕ್ಕೆ ಹೋಗುವ ಒಂದು ಪರಿಸ್ಥಿತಿಯನ್ನು ದೊರಕಿದೆ. ಕೊನೆಯದಾಗಿ ಈ ಒಂದು ಮನ್ಸೂರು ಗ್ರಾಮದ ಬಗ್ಗೆ ಹೇಳಬೇಕಂದ್ರೆ, ಮನ್ಸೂರು ಗ್ರಾಮವು ಧಾರವಾಡ ಜಿಲ್ಲೆಯ ಒಂದು ಶಾಂತ ಮತ್ತು ಸುಂದರ ಹಳ್ಳಿ. ಕೃಷಿ, ಸಂಸ್ಕೃತಿ ಮತ್ತು ಸರಳ ಜೀವನ ಶೈಲಿಯಿಂದ ಇದು ಗ್ರಾಮೀಣ ಕರ್ನಾಟಕದ ನೈಜ ಚಿತ್ರಣವನ್ನು ತೋರಿಸುತ್ತದೆ. ಮತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಆಲ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಪ್ಲೇಸ್ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.